ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆದ್ಯ ಆರಾಧ್ಯ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆದ್ದರಿಂದ ಎಲ್ಲರೂ ಹೋಗೋಣ ಹೊರಗಡೆ ಅಂತ ಅಂದ್ಕೊತಾ ಇದ್ವಿ. ಸರಿ ಎಲ್ಲಿ ಹೋಗೋದು ಅಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ಹತ್ರ ವೀರಾಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ. ನಾನು, ನಮ್ಮ ಹಸ್ಬೆಂಡ್ ಆ್ಯಂಡ್ ನಮ್ಮ ಮಕ್ಕಳು, ನಮ್ಮ ಸಿಸ್ಟರು ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ನಾವು ಆಂಜನೇಯ ದೇವಸ್ಥಾನಕ್ಕೆ, ವೀರಾಂಜನೇಯ ಟೆಂಪಲ್ ಅಂತ ಮಹಾಲಕ್ಷ್ಮಿ ಲೇಔಟ್ ಹತ್ರ ಬರುತ್ತೆ. ನಾನು ಇಷ್ಟು ನಿಯರ್ ಇಟ್ಕೊಂಡು ಈ ಟೆಂಪಲ್ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಾ ಇರೋದು. ಈ ಟೆಂಪಲ್ ಮಾತ್ರ ಅದ್ಭುತವಾಗಿದೆ. ಯಾರೆಲ್ಲ ಈ ಟೆಂಪಲ್ಗೆ ಇನ್ನೂ ಹೋಗಿಲ್ಲ ದಯವಿಟ್ಟು ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ ವೀರಾಂಜನೇಯ ಟೆಂಪಲ್ ಅಂತ. ನೋಡಿ, ನಾವು ಇವಾಗಲೇ ಮಹಾಲಕ್ಷ್ಮಿ ಲೇಔಟಿಗೆ ನಾವು ಇಳಿದ್ವಿ. ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಟಿಫನ್ನು ಅಲ್ಲೆಲ್ಲರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಟಿಫನಲ್ಲೆಲ್ಲೂ ಟಿಫನ್ ತಿನ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವಿಲ್ಲೇ ಮಹಾಲಕ್ಷ್ಮಿ ಲೇಔಟ್ ಹತ್ರನೇ ಎಲ್ಲರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಯಾವ ನಂಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಇಲ್ಲಿ ಯಾವುದೋ ಒಂದು ತುಂಬಾ ಕ್ರೌಡ್ ಇತ್ತು ದೇವಸ್ಥಾನ ನಿಯರೇ. ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ನಾವು ತಿಂದ್ವಿ. ಮಹಾಲಕ್ಷ್ಮಿ ಲೇಔಟ್ ಹತ್ರ ತುಂಬಾ ಚೆನ್ನಾಗಿದೆ. ಟಿಫನ್ ಮಾತ್ರ ಅದ್ಭುತವಾಗಿದೆ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಟಿಫನ್ ಮಾತ್ರ ತಿನ್ಕೊಂಬನ್ನಿ, ತುಂಬಾ ಸಖತ್ತಾಗಿದೆ ಟಿಫನ್ ಮಾತ್ರ. ನಾವಲ್ಲಿ ಬ್ರೆಡ್ಡು ಪಲಾವ್ ಅಂತ ತುಂಬ ಫೇಮಸ್ ಅಲ್ಲಿ. ಮತ್ತು ದೋಸೆ ತೊಗೊಂಡ್ವಿ, ಬ್ರೆಡ್ ಪಲಾವ್, ದೋಸೆ, ಸೆಟ್ ದೋಸೆ, ಈ 3 ತೊಗೊಂಡ್ವಿ. ಇಡ್ಲಿ ತುಂಬಾ ಅದ್ಭುತವಾಗಿದೆ. ಯಾರೆಲ್ಲ ಈ ಟಿಫನ್ ಮಹಾಲಕ್ಷ್ಮಿ ಲೇಔಟಿಗೆ ಹೋಗ್ತೀರಾ ವೀರಾಂಜನೇಯ ಟೆಂಪಲ್ಗೆ ಅಲ್ಲೊಂದು ಸಲ ಟಿಫನ್ ತಿನ್ಕೊಂಡೋಗಿ, ತುಂಬಾ ಅದ್ಭುತವಾಗಿದೆ. ನೋಡಿ, ಅಲ್ಲಿ ಟಿಫನ್ ತಿನ್ಕೊಂಡು ಅಲ್ಲಿಂದ ಒಂದೇ ರೋಡು ಇದೆ ನೋಡಿ ವೀರಾಂಜನೇಯ ಟೆಂಪಲ್. ಹೂವು ಏನಾದ್ರು, ತುಳಸಿ ಏನಾದರೂ ಬೇಕು ಅಂದರೆ ಇಲ್ಲೇ ಸಿಗುತ್ತೆ. ಮತ್ತು ವಿಳೆದೆಲೆ ಹಾರ ಕೂಡ ಸಿಗುತ್ತೆ. ನಾನು 51 ವಿಳೆದೆಲೆ ಹಾರ ತೊಗೊಂಡೆ. ನಮ್ಮ ಸಿಸ್ಟರು ಕೂಡ ಅವರು 51 ವಿಳೆದೆಲೆ ಹಾರ ತೊಗೊಂಡ್ರು. 51 ವಿಳೆದೆಲೆ ಹಾರಕ್ಕೆ 50 ರೂಪಾಯಿ, 101 ವಿಳೆದೆಲೆ ಹಾರಕ್ಕೆ 100 ರೂಪಾಯಿ. ನಾವು ಇಲ್ಲೇ ಟೆಂಪಲಲ್ಲಿ ತೊಗೊಂಡು ವೀರಾಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಕೂಡ ಈ ಟೆಂಪಲಿಗೆ ಬಂದಿರೋದು. ನನಗೆ ಮಹಾಲಕ್ಷ್ಮಿ ನೋಡಿದ ತಕ್ಷಣ ತುಂಬಾ ಪಾಸಿಟಿವ್ ಎನರ್ಜಿ ಸಿಕ್ತು. ತುಂಬಾ ಅದ್ಭುತವಾಗಿತ್ತು. ಪೂಜೆ ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ಲಕ್ಷ್ಮೀ ಟೆಂಪಲ್ಲು. ಅದರ ಪಕ್ಕದಲ್ಲಿ ಶಿವಪ್ಪ, ಗಣೇಶ ಮತ್ತು ಸೀತಾರಾಮ, ಲಕ್ಷ್ಮಣ ಆ ಟೆಂಪಲ್ಲು, ಚಿಕ್ಕ ಟೆಂಪಲ್ ಕೂಡ ಇಲ್ಲಿದೆ. ಇದು ಗಣೇಶನ ಟೆಂಪಲ್ಲು. ಇಲ್ಲೆಲ್ಲ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಇವಾಗ ವೀರಾಂಜನೇಯ ನೋಡಿದೆ. ತುಂಬಾ ಅದ್ಭುತವಾಗಿದೆ ಕೂಡ ಈ ಟೆಂಪಲ್ಲು. ಯಾರೆಲ್ಲ ಹೋಗಿಲ್ಲ ಈ ಟೆಂಪಲ್ಗೆ ಒಂದು ಸಂಡೇ ಮಕ್ಕಳ ಜೊತೆ ಕರ್ಕೊಂಡು ಹೋಗಿ ಬನ್ನಿ. 1 ಡೇ ಟೈಮ್ ಸ್ಪೆಂಡ್ ಆಗುತ್ತೆ. ಮತ್ತು ಇಲ್ಲೇ ನಿಯರ್ ಇರೋದ್ರಿಂದ ಇಸ್ಕಾನ್ ಟೆಂಪಲ್ ಕೂಡ ಇಲ್ಲೇ ನಿಯರ್ ಇದೆ ನೋಡಿ. ಇದೇ ವೀರಾಂಜನೇಯ, ತುಂಬಾ ಅದ್ಭುತವಾಗಿದೆ. ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ, ಕೆಲಸ ಸಿಗಬೇಕು, ಏನಾದ್ರು ಒಂದು ಬೇಡಿಕೆ ಇದ್ದೇ ಇರುತ್ತೆ, ಅದನ್ನು ಹೋಗಿ ಅಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಂಬನ್ನಿ, ಖಂಡಿತವಾಗ್ಲೂ ಆಗುತ್ತೆ. ಇದು ನಾನು ನಂಬಿರೋ ವೀರಾಂಜನೇಯ ಟೆಂಪಲ್. ನನಗೂ ಯಾರೋ ಇದು ಸಜೆಸ್ಟ್ ಮಾಡಿದ್ದು, ತುಂಬಾ ಒಳ್ಳೆಯದು. ಮತ್ತು ಇಲ್ಲೆಲ್ಲ ಟೆಂಪಲೆಲ್ಲ ದೇವ್ರನ್ನೆಲ್ಲ ದರ್ಶನ ಮಾಡ್ಕೊಂಬಿಟ್ಟು ನಾವು ಇಲ್ಲಿ ಪ್ರಸಾದ ಕೊಡ್ತಾರೆ, ಪುಳಿಯೋಗರೆ. ತುಂಬಾ ಅದ್ಭುತವಾಗಿತ್ತು ಕೂಡ ಅದು ಪುಳಿಯೋಗರೆ ಸ್ವಲ್ಪ ಖಾರ ಆಗಿತ್ತು ಮಕ್ಕಳಿಗೆ. ನಮಗೆಲ್ಲ ಕರೆಕ್ಟ್ ಆಯಿತು ನೋಡಿ. ನನ್ನ ಮಕ್ಕಳು ಅಲ್ಲೇ ನೀರು ಕುಡಿತಾ ಇದ್ದಾರೆ ಖಾರ ಆಗಿದೆ ಅಂತ. ಅಲ್ಲಿಂದ ಟೆಂಪಲೆಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ನಾರಾಯಣ ಟೆಂಪಲ್ ಇದೆ, ಅಲ್ಲಿಗೂ ಕೂಡ ಬಂದ್ವಿ. ಬಟ್ ಆದರೆ ಟೆಂಪಲ್ ಇಲ್ಲಿ ಕ್ಲೋಸ್ ಮಾಡಿದ್ರು. ಹಂಗೆ ಆಚೆ ಕಡೆ ಕೈ ಮುಗಿಬಿಟ್ಟು ಬಂದ್ವಿ. ಇಲ್ಲಿ ಫಸ್ಟಿಗೆ ಇಲ್ಲಿದೆ ನೋಡಿ, ಅಲ್ಲಿ ಭೂಹೊರ ಸ್ವಾಮಿ ಟೆಂಪಲ್ ಇದೆ. ಫಸ್ಟು ಏನಾರ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದರೆ ಭೂಹೊರ ಸ್ವಾಮಿಗೆ ಫಸ್ಟು ನೀವು ಕೈ ಮುಗಿದ್ಬಿಟ್ಟು ಆಮೇಲೆ ನಾರಾಯಣ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬನ್ನಿ. ನೋಡಿ ಕ್ಲೋಸ್ ಆಗಿದೆ, ಅದೇ ಭೂಹೊರ ಸ್ವಾಮಿ. ಮತ್ತು ಅಲ್ಲಿ ಕ್ಲೋಸ್ ಆಗಿತ್ತು ಅಂದ್ಬಿಟ್ಟು ನಾವು ಅಲ್ಲಿಂದ ಇಸ್ಕಾನ್ ಟೆಂಪಲ್ಗೆ ಹೋಗಿ ಬರೋಣ ಅಂತ, ಅಲ್ಲಿಂದ ಪಕ್ಕದಲ್ಲಿ ಅಲ್ವಾ ಅಂತ ಅಲ್ಲಿಂದ ಹೊರಟ್ವಿ. ಇಸ್ಕಾನ್ ಟೆಂಪಲ್ ಅಂತೂ ತುಂಬಾ ಕ್ರೌಡ್ ಇತ್ತು ಸಂಡೇ ಆಗಿರೋದ್ರಿಂದ. ಅಲ್ಲೂ ಕೂಡ ಎಲ್ಲ ದರ್ಶನ ಮಾಡ್ಕೊಂಡು, ರಾಧಾಕೃಷ್ಣನ ದರ್ಶನ ಮಾಡ್ಕೊಂಡು ನಾವು ರಿಟರ್ನ್ ದಾಸರಳ್ಳಿಗೆ ಬಂದ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.